Dear students, welcome to the session on tourism legislations, meaning, definition and types. ಪ್ರವಾಸೋದ್ಯಮ ಕಾನೂನುಗಳು ಅಥವಾ ಪ್ರವಾಸೋದ್ಯಮ ಶಾಸನಗಳು ಅರ್ಥ ವ್ಯಾಖ್ಯಾನ ಮತ್ತು ವಿಧಗಳ ಈ ಒಂದು ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ಅಧ್ಯಾಯದಲ್ಲಿ ನಾವು ಭಾರತದಲ್ಲಿ ಇರ್ತಕ್ಕಂಥ ಹಲವಾರು ಪ್ರವಾಸೋದ್ಯಮದ ಶಾಸನಗಳ ಬಗ್ಗೆ ತಿಳ್ಕೊತಾ ಹೋಗ್ತೇವೆ. Learning objectives of this particular session is students will understand about the tourism law and its importance in tourism development. ಅಂದರೆ ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲಿ ಪ್ರವಾಸಿ ಶಾಸನಗಳ ಮಹತ್ವದ ಬಗ್ಗೆ ತಿಳ್ಕೊತೇವೆ. ಸಮ್ ಆಫ್ ದಿ ಲಾ ಲೆಜಿಸ್ಲೇಷನ್ಸ್ ರಿಲೇಟೆಡ್ ಟು ಟೂರಿಸಂ ಇಂಡಸ್ಟ್ರಿ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಪ್ರವಾಸೋದ್ಯಮ ವಲಯಕ್ಕೆ ಉದ್ಯಮದಲ್ಲಿ ಅನ್ವಯವಾಗುವಂಥ ಒಂದಷ್ಟು ಕಾನೂನುಗಳು ಅಥವಾ ಶಾಸನಗಳನ್ನು ಪರಿಚಯ ಮಾಡ್ಕೋತೀವಿ. The knowledge about tourism policy and planning is a must for this session. Tourism legislations, meaning, definition and types. Okay, so tourism legislation ಅಥವಾ ಲಾ ಅಂದರೆ ಪ್ರವಾಸೋದ್ಯಮ ವಲಯದಲ್ಲಿ ಪಾಲುದಾರರಾದಂಥ. ಓಕೆ, ಸೊ ಪ್ರವಾಸೋದ್ಯಮ ವಲಯದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಗಳು ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿಯ ಕಾರ್ಯಗಳನ್ನು ನಿರ್ವಹಿಸಬೇಕು, ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್, ಯಾವ ರೀತಿಯ ಕಾರ್ಯಗಳನ್ನು ನಿರ್ವಹಿಸಬೇಕು, ಆ ಕಾರ್ಯಗಳನ್ನು ಚೌಕಟ್ಟಿನ ಒಳಗೆ, ಕಾನೂನಿನ ಚೌಕಟ್ಟಿನ ಒಳಗೆ ನಿರ್ವಹಿಸದೆ ಯಾವುದಾದರೂ ಕಾರ್ಯಗಳಲ್ಲಿ ಉಲ್ಲಂಘನೆಯಾದರೆ, ಅವರ ಚಟುವಟಿಕೆಗಳಲ್ಲಿ ಅವರ ಕಾರ್ಯಗಳಲ್ಲಿ ಉಲ್ಲಂಘನೆಯಾದರೆ ಯಾವೆಲ್ಲ ಶಿಕ್ಷೆಗಳು ಅಥವಾ ಯಾವೆಲ್ಲ ಶಾಸನಗಳ ಅಡಿಯಲ್ಲಿ ಅದರ ಶಿಕ್ಷಾರ್ಹ ಅಪರಾಧವಾಗಿದೆ ಅಂತ ತಿಳಿಸ್ತಕ್ಕಂಥದ್ದನ್ನು ನಾವು ಟೂರಿಸಂ ಲೆಜಿಸ್ಲೇಷನ್ ಅಥವಾ ಲಾ ಅಂತ ಹೇಳ್ತೀವಿ. ಪ್ರವಾಸೋದ್ಯಮ ವಲಯಕ್ಕೆ ಅಂತಲೇ ವಿಭಿನ್ನವಾಗಿ ಯಾವುದೇ ಕಾನೂನುಗಳು ಅಥವಾ ಶಾಸನಗಳು ಇಲ್ಲದೇ ಇದ್ರೂ ಕೂಡ ಭಾರತದ ಸಂವಿಧಾನದಿಂದ ಪ್ರದತ್ತವಾದಂಥ ಹಲವಾರು ಕಾನೂನುಗಳು ಪ್ರವಾಸೋದ್ಯಮ ವಲಯಕ್ಕೂ ಕೂಡ ಅನ್ವಯ ಆಗುತ್ತೆ. ಯಾಕಂದರೆ ಪ್ರವಾಸೋದ್ಯಮವು ಕೂಡ ಒಂದು ಉದ್ಯಮ ಅಥವಾ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಪ್ರವಾಸೋದ್ಯಮವು ಕೂಡ ಒಂದು ವಾಣಿಜ್ಯ ಉದ್ಯಮ. ಸೊ ಹಾಗಾಗಿ ಇತರೆ ವಾಣಿಜ್ಯ ಉದ್ಯಮಗಳಿಗೆ ಅನ್ವಯವಾಗುವಂಥ ಒಂದಷ್ಟು ಕಾನೂನುಗಳು ಪ್ರವಾಸೋದ್ಯಮ ವಲಯಕ್ಕೂ ಕೂಡ ಅನ್ವಯ ಆಗುತ್ತೆ. ಸೊ ಪ್ರವಾಸೋದ್ಯಮದ ಪಾಲುದಾರರು ಅಥವಾ ಭಾಗಿದಾರರು, ದ ಸ್ಟೇಕ್ ಹೋಲ್ಡರ್ಸ್ ಆಫ್ ಟೂರಿಸಂ, ಅಂದರೆ ಇಲ್ಲಿ ಅತಿ ಪ್ರಮುಖವಾಗಿ ಮೂರು ಜನ ಬರ್ತಾರೆ. ಒಂದು ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ, ಅಂದರೆ ಪ್ರವಾಸಿಗರಿಗೆ ಸೇವೆಗಳನ್ನು ಒದಗಿಸುವವರು ಅಂತೇಳಿ ಹಲವಾರು ವಲಯಗಳಿದೆ. ಓಕೆ, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಟ್ರಾವೆಲ್ ಏಜೆನ್ಸಿ ಆ್ಯಂಡ್ ಟೂರ್ ಆಪರೇಟರ್ಸ್ ಆಗಿರ್ಬೋದು, ಡೆಸ್ಟಿನೇಷನಲ್ಲಿ ಕೆಲಸ ಮಾಡುವಂಥ ಹೋಟೆಲ್ಗಳಾಗಿರ್ಬೋದು, ಪ್ರವಾಸಿಗರ ಜೊತೆಯಲ್ಲಿ ವ್ಯವಹರಿಸುವ ಹಲವಾರು ಸಂಸ್ಥೆಗಳಾಗಿರ್ಬೋದು, ಪ್ರವಾಸಿಗರಿಗೆ ಸೇವೆಗಳನ್ನು ಒದಗಿಸುವ ಒಬ್ಬ ಟೂರ್ ಗೈಡ್ ಆಗಿರ್ಬೋದು, ಟ್ರಾವೆಲ್ ಕಂಪನಿಗಳಾಗಿರ್ಬೋದು, ಈ ರೀತಿ ಹಲವಾರು ವಿಮಾನಯಾನ ಸಂಸ್ಥೆಗಳಾಗಿರ್ಬೋದು, ಇವೆಲ್ಲ ಕೂಡ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ ಮೊದಲನೇದು. ಎರಡನೇದು ಅತಿ ಮುಖ್ಯವಾಗಿ ಲೋಕಲ್ ಪೀಪಲ್. ಓಕೆ, ಸ್ಥಳೀಯ ಸಮುದಾಯಗಳು, ಪ್ರವಾಸಿಗರೊಂದಿಗೆ ವ್ಯವಹರಿಸುವ ಅಥವಾ ಪ್ರವಾಸೋದ್ಯಮ ವಲಯದಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯಗಳು. ಮೂರನೇದು ಅತಿ ಮುಖ್ಯವಾಗಿ ಟೂರಿಸ್ಟ್, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಾಸೋದ್ಯಮದ ಉದ್ದೇಶಗಳಿಗೆ ಪ್ರಯಾಣ ಬೆಳೆಸುವಂಥ ಟೂರಿಸ್ಟ್ ಅಂತ ಹೇಳ್ತೀವಿ. ಸೊ ಇವರನ್ನು ಪ್ರವಾಸೋದ್ಯಮ ವಲಯದ ಮೂರು ಜನ ಪ್ರಮುಖ ಭಾಗಿದಾರರು ಅಥವಾ ಪಾಲುದಾರರು ಅಂತ ಹೇಳ್ತೀವಿ. ಸೊ ಈ ಪಾಲುದಾರರು ಯಾವ ರೀತಿ ನಡೆದುಕೊಳ್ಳಬೇಕು, ಯಾವ ಚಟುವಟಿಕೆಗಳನ್ನು ಮಾಡಬಹುದು ಅಥವಾ ಮಾಡಬಾರದು ಅಂತ ತಿಳಿಸುವಂಥದ್ದೇ ಪ್ರವಾಸೋದ್ಯಮದ ಶಾಸನಗಳು ಅಥವಾ ಪ್ರವಾಸೋದ್ಯಮ ಕಾನೂನುಗಳು ಅಂತ ಹೇಳ್ತೀವಿ. ಭಾರತದಲ್ಲಿ ಹಲವಾರು ರೀತಿಯ ಶಾಸನಗಳನ್ನು, ಕಾನೂನುಗಳನ್ನು ನೀಡಿರುವ ಅತಿ ಪ್ರಮುಖವಾದಂಥ ಮೂಲ, ದ ಸೋರ್ಸ್ ಆಫ್ ಲೆಜಿಸ್ಲೇಷನ್ಸ್ ಆರ್ ದ ಸೋರ್ಸ್ ಆಫ್ ಲಾ ಇನ್ ಇಂಡಿಯಾ ಈಸ್ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಬರ್ತಕ್ಕಂಥ IPC ಮತ್ತು CRPC ಸೆಕ್ಷನ್ಸ್ ಅಂತ ಹೇಳ್ತೀವಿ. IPC ಅಂದರೆ ಇಂಡಿಯನ್ ಪೀನಲ್ ಕೋಡ್ಸ್, ಓಕೆ, ಭಾರತೀಯ ದಂಡ ಸಂಹಿತೆ. CRPC ಅಂದರೆ ಕ್ರಿಮಿನಲ್ ಪ್ರೊಸೀಜರ್ಸ್ ಕೋಡ್ಸ್, ಓಕೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಅಂತ ಹೇಳ್ತೀವಿ. ಅಂದರೆ ಅಪರಾಧ ಪ್ರಕ್ರಿಯಾ ಸಂಹಿತೆಗಳು ಅಂತೇಳಿ. ಸೊ ಯಾವೆಲ್ಲ ಅಪರಾಧಗಳಿಗೆ ಯಾವ ರೀತಿಯ ಶಿಕ್ಷೆ ಅಂತೇಳಿ. ಸೊ IPC ಮತ್ತು CRPC ಹಲವಾರು ಸೆಕ್ಷನ್ಗಳನ್ನು ಒಳಗೊಂಡಿದೆ. ಕಾನ್ಸ್ಟಿಟ್ಯೂಷನಲ್ಲಿ ಹಲವಾರು ಲಾಗಳಿದೆ, ಅಂದರೆ ಶಾಸನಗಳಿದೆ. ಆಮೇಲೆ ಸಮಯಕ್ಕೆ ಭಾರತದ ಸಂಸತ್ತಿನಲ್ಲಿ ಮಂಡನೆಯಾಗಿ ಅನುಮೋದನೆಗೊಂಡಂಥ ಹಲವಾರು ಕಾನೂನುಗಳಿದೆ. ಇವುಗಳ ಅಧೀನದಲ್ಲಿ ಪ್ರವಾಸೋದ್ಯಮ ವಲಯ ಕೂಡ ಕಾರ್ಯನಿರ್ವಹಿಸುತ್ತೆ. ಸೊ ಲಾಸ್ ಅಂಡ್ ಲೆಜಿಸ್ಲೇಷನ್ಸ್ ಅಪ್ಲಿಕೇಬಲ್ ಟು ಟೂರಿಸಂ ಇಂಡಸ್ಟ್ರಿ. ಓಕೆ, ಸೊ ಭಾರತದಲ್ಲಿ ಪ್ರವಾಸೋದ್ಯಮ ವಲಯಕ್ಕೆ ಅನ್ವಯಿಸುವಂಥ ಒಂದಷ್ಟು ಪ್ರವಾಸೋದ್ಯಮ ಶಾಸನಗಳನ್ನು ನಾವು ನೋಡ್ತಾ ಹೋಗೋಣ. ಅತಿ ಪ್ರಮುಖವಾಗಿ ಮೊದಲನೇ ಕ್ಯಾಟಗರಿ, ಅಂದರೆ ಮೊದಲನೆಯ ಒಂದು ಗುಂಪು ಅಥವಾ ಪಂಗಡ ಯಾವುದಪ್ಪ ಅಂದರೆ ಲಾಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಇನ್ ಇಂಡಿಯಾ, ಅಂದರೆ ಪರಿಸರಕ್ಕೆ ಸಂಬಂಧಿಸಿದ ಕಾನೂನುಗಳು ಅಂತೇಳಿ. ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಅಥವಾ ಬೇರೆ ದೇಶದಿಂದ ಬಂದಂಥ ಪ್ರವಾಸಿಗನ ಆದ್ಯ ಕರ್ತವ್ಯವಾಗಿದೆ. ಪ್ರವಾಸೋದ್ಯಮದ ಹೆಸರಿನಲ್ಲಿ
ಪ್ರವಾಸೋದ್ಯಮದ ಚಟುವಟಿಕೆಗಳಲ್ಲಿ ಅಥವಾ ಪ್ರವಾಸೋದ್ಯಮದ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ಕೆಲಸಗಳನ್ನು, ಚಟುವಟಿಕೆಗಳನ್ನು, ಪ್ರವಾಸಿಗರ ಚಟುವಟಿಕೆಗಳನ್ನು, ಪ್ರವಾಸೋದ್ಯಮದ ಉತ್ಪನ್ನಗಳನ್ನು ನೀಡಬಾರ್ದು. ಅಂತಹ ಚಟುವಟಿಕೆಗಳು ಕಂಡು ಬಂದರೆ ಅದು ಶಿಕ್ಷಾರ್ಹ ಅಪರಾಧ. ಸೊ ಈ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ, ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹಲವಾರು ಕಾನೂನುಗಳಿದೆ. ಮೊದಲನೇದಾಗಿ ಫಾರೆಸ್ಟ್ ಆ್ಯಕ್ಟ್ ಅಥವಾ ಇದನ್ನು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಂತ ಕೂಡ ಕರಿತೀವಿ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980. 1980ರಲ್ಲಿ ಭಾರತ ಸಂಸತ್ತಿನಿಂದ ಅನುಮೋದನೆಗೊಂಡಂಥ ಒಂದು ಕಾಯ್ದೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 1980ರಲ್ಲಿ ರಚನೆಗೊಂಡು 1988ರಲ್ಲಿ ತಿದ್ದುಪಡಿಯಾಗಿದೆ. ಅಂದರೆ ಫಸ್ಟ್ ಅಮೆಂಡ್ಮೆಂಟ್ ವಾಸ್ ಡನ್ ಟು ದಿಸ್ ಪಾಲಿಸಿ ಇನ್ 1988. 1988ರಲ್ಲಿ ತಿದ್ದುಪಡಿಯಾಗಿದೆ. ಅರಣ್ಯ ಕಾಯ್ದೆಯು ಅಂದರೆ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಆರ್ ಫಾರೆಸ್ಟ್ ಪ್ರಿಸರ್ವೇಷನ್ ಆ್ಯಕ್ಟ್ ಆರ್ ಫಾರೆಸ್ಟ್ ಆ್ಯಕ್ಟ್ ಅಂತ ಕರಿತೀವಿ. ಈ ಅರಣ್ಯ ಕಾಯ್ದೆ ಅಥವಾ ಅರಣ್ಯ ಸಂರಕ್ಷಣಾ ಕಾಯ್ದೆ ಅರಣ್ಯ ಪ್ರದೇಶದಲ್ಲಿ ಅತಿಕ್ರಮ ಪ್ರವೇಶ, ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದ ಹಾಗೂ ಅರಣ್ಯ ಪ್ರದೇಶಕ್ಕೆ ಹಾನಿಯುಂಟು ಮಾಡುವಂತಹ ಯಾವುದೇ ಚಟುವಟಿಕೆಗಳನ್ನು ನಿಷೇಧಿಸುತ್ತದೆ. ಹಾಗೂ ಇಂಥ ಚಟುವಟಿಕೆಗಳನ್ನು ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಸೊ ಎರಡನೇದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಹಲವಾರು ರೀತಿಯ ಪ್ರವಾಸಿ ಚಟುವಟಿಕೆಗಳು ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತೆ ಅಥವಾ ಸೂಕ್ಷ್ಮ ಪರಿಸರಗಳಲ್ಲಿ ಕೂಡ ನಡೆಯುತ್ತೆ. ಯಾವುದೋ ಒಂದು ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನದಲ್ಲಿ ವನ್ಯಜೀವಿ ಸಫಾರಿ ಆಗಿರ್ಬೋದು, ಅಂದರೆ ವನ್ಯಜೀವಿಗಳನ್ನು ನೋಡೋದಾಗಿರ್ಬೋದು, ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಕಟ್ಟಿರುವಂತಹ ಫಾರೆಸ್ಟ್ ರೆಸಾರ್ಟ್ಗಳಲ್ಲಿ, ಸೊ ಅಂದರೆ ಅರಣ್ಯ ರೆಸಾರ್ಟ್ಗಳಲ್ಲಿ ಉಳಿಯೋದಾಗಿರ್ಬೋದು, ಅಥವಾ ಅರಣ್ಯ ಪ್ರದೇಶದಲ್ಲಿ ಚಾರಣ ಮಾಡೋದಾಗಿರ್ಬೋದು. ಇಂಥ ಸಂದರ್ಭದಲ್ಲಿ ಅರಣ್ಯದ ಉತ್ಪನ್ನಗಳಿಗೆ, ಅರಣ್ಯಕ್ಕೆ ಸಂಬಂಧಪಟ್ಟಂಥ ಸಸ್ಯ ಅಥವಾ ಪ್ರಾಣಿ ಪ್ರಭೇದಗಳಿಗೆ ಹಾನಿಯಾಗುವಂಥ, ತೊಂದರೆ ಉಂಟು ಮಾಡುವಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದಾಗತ್ತೆ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ಸೊ ಅಂದರೆ 1986ರಲ್ಲಿ ಅನುಮೋದನೆಗೊಂಡಿರುವಂಥ ಒಂದು ಕಾಯ್ದೆ ಪರಿಸರ ಸಂರಕ್ಷಣಾ ಕಾಯ್ದೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಈ ಕಾಯ್ದೆಯು ಭಾರತದಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಕಾನೂನಾಗಿದ್ದು, ಪರಿಸರದ ಸಂರಕ್ಷಣೆಗೆ ಧಕ್ಕೆಯಾಗುವಂತಹ, ಪರಿಸರ ಮಾಲಿನ್ಯ ಉಂಟು ಮಾಡುವಂತಹ ಚಟುವಟಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಒಂದು ಕಾನೂನಾಗಿದೆ. ಪರಿಸರ ಸಂರಕ್ಷಣಾ ಕಾಯ್ದೆಯು ಭಾರತದ ಸಂವಿಧಾನದ 253ನೇ ಅನುಚ್ಛೇದದಲ್ಲಿ 4ನೇ ಅಧ್ಯಾಯದಲ್ಲಿ 26 ವಿಭಾಗಗಳನ್ನು ಒಳಗೊಂಡಿದೆ. ಇತರೆ ವಲಯಗಳಂತೆ ಪ್ರವಾಸೋದ್ಯಮ ವಲಯವು ಕೂಡ ಪರಿಸರ ಸಂರಕ್ಷಣೆಗೆ ಹೇಗೆ ಕಾರಣ ಆಗಬೇಕು, ಪರಿಸರ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು, ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗುವಂಥ, ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವಂಥ ಯಾವುದೇ ಕಾರ್ಯಗಳನ್ನು ಹೇಗೆ ತಡೆ ಹಿಡಿಯಬೇಕು ಅಂತಕ್ಕಂಥದ್ದನ್ನು ಈ ಕಾನೂನು ತಿಳಿಸುತ್ತೆ. ಮೂರನೇದಾಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, 1972ರಲ್ಲಿ ಅನುಮೋದನೆಗೊಂಡಿರುವ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಇದು ಪ್ರವಾಸೋದ್ಯಮದ ಹೆಸರಿನಲ್ಲಿ ಅಥವಾ ಇತರೆ ಚಟುವಟಿಕೆಗಳ ಮೂಲಕ ವನ್ಯಜೀವಿಗೆ ಹಾನಿಯುಂಟು ಮಾಡುವಂಥ, ಅಂದರೆ ವನ್ಯಜೀವಿಗಳ ಬೇಟೆಯಾಡುವುದು, ಹಂಟಿಂಗ್ ಆಫ್ ವೈಲ್ಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಅನಿಮಲ್ಸ್ ಅಷ್ಟೇ ಅಲ್ಲ, ಸಸ್ಯ ಪ್ರಭೇದಗಳು ಕೂಡ ಬರುತ್ತೆ. ಪ್ರಾಣಿ ಮತ್ತು ಸಸ್ಯ, ಫ್ಲೋರಾ ಆ್ಯಂಡ್ ಫಾನಾ ಅಂತ ಹೇಳ್ತೀವಿ. ಸೊ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಹಾನಿಯುಂಟು ಮಾಡುವುದು ಅಥವಾ ಪ್ರಾಣಿಗಳ ಬೇಟೆಯಾಡುವುದು, ಪ್ರಾಣಿಗಳ ದೇಹದಿಂದ ತಯಾರಿಸಿದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಅಥವಾ ಮನೆಯಲ್ಲಿ ಸಂಗ್ರಹಿಸುವುದು, ಪ್ರಾಣಿಗಳ ದೇಹದಿಂದ, ಯಾವುದೇ ದೇಹದ ಭಾಗದಿಂದ ತಯಾರಿಸಿದ ವಸ್ತುಗಳನ್ನು ಮಾರುವುದು ಅಥವಾ ಕೊಂಡುಕೊಳ್ಳುವುದು, ಇವೆಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧ. ಸೊ ಹಾಗಾಗಿ ಪ್ರವಾಸಿ ತಾಣಗಳಲ್ಲಿ ಭೇಟಿ ನೀಡಿದಾಗ ಪ್ರವಾಸಿಗರು ಅತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರಾಣಿ ಪಕ್ಷಿಗಳಿಗೆ ಹಾನಿಯನ್ನು ಉಂಟು ಮಾಡುವ, ಅಂದರೆ ವೈಲ್ಡ್ ಲೈಫ್ ಅಂತ ಲಿಸ್ಟ್ ಆಗಿರುವಂಥ ದ ಎನಿಮಲ್ಸ್, ಬರ್ಡ್ಸ್ ಆರ್ ರೆಪ್ಟೈಲ್ಸ್ which are listed as wildlife should not be hurted or damaged or disturbed by the tourist. ಸೊ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಿನ ಒಂದು ಅತಿ ಮುಖ್ಯ ಭಾಗ. ಮುಂದಿನದು ದ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981. 1981ರಲ್ಲಿ ಬಂದಿರುವಂಥ ಇದೊಂದು ಕಾಯ್ದೆ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಒಂದು ಕಾಯ್ದೆ ಅಂತ ಹೇಳ್ಬೋದು. ಸೊ ಪ್ರವಾಸೋದ್ಯಮ ಅತಿ ಕಡಿಮೆ ಪ್ರಮಾಣದಲ್ಲಿ ವಾಯು ಮಾಲಿನ್ಯ ಮಾಡಿದ್ರೂ ಕೂಡ ಪ್ರವಾಸೋದ್ಯಮದಲ್ಲಿ ಸಾರಿಗೆ ವಲಯವು ಸೇರ್ಕೊಳ್ಳೋದ್ರಿಂದ ವಿಮಾನಗಳು ಅಥವಾ ಅತಿಯಾದ ವಾಹನಗಳ ಬಳಕೆ ಅಥವಾ ಪ್ರವಾಸಿ ತಾಣದಲ್ಲಿ ಹೆಚ್ಚಿನ ಸಂಖ್ಯೆಯ ಹೋಟೆಲ್ಗಳು, ಈ ರೀತಿಯ ಚಟುವಟಿಕೆಗಳಿಂದ ವಾಯು ಮಾಲಿನ್ಯ ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ವಾಯು ಮಾಲಿನ್ಯವನ್ನು ಹೇಗೆ ತಡೆಗಟ್ಟಬೇಕು, ವಾಯು ಮಾಲಿನ್ಯವನ್ನು ತಡೆಗಟ್ಟೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸ್ತಕ್ಕಂಥದ್ದು ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್. ನಂತರದಲ್ಲಿ ನ್ಯಾಷನಲ್ ಎನ್ವಿರಾನ್ಮೆಂಟ್ ಟ್ರಿಬ್ಯುನಲ್ ಆ್ಯಕ್ಟ್ ಅಂತ ಹೇಳ್ತೀವಿ. 1995ರಲ್ಲಿ ಜಾರಿಗೊಂಡಿರುವಂಥ ನ್ಯಾಷನಲ್ ಎನ್ವಿರಾನ್ಮೆಂಟ್ ಟ್ರಿಬ್ಯುನಲ್ ಆ್ಯಕ್ಟ್. ಇದು ರಾಷ್ಟ್ರೀಯ ಪರಿಸರ ನ್ಯಾಯಾಧೀಕರಣ ಕಾಯ್ದೆ ಅಂತೇಳಿ. ಇದರ ಪ್ರಕಾರ
ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇದೆ, NGTಯ ಸ್ಥಾಪನೆಯಾಗಿದೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪರಿಸರಕ್ಕೆ ಸಂಬಂಧಿಸಿದ, ಪರಿಸರಕ್ಕೆ ಮಾರಕವಾಗುವಂಥ ಯಾವುದೇ ಯೋಜನೆಗಳು ಅನುಷ್ಠಾನಕ್ಕೆ ಬರುವ ಮೊದಲು ಅದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಹಸಿರು ನಿಶಾನೆಯನ್ನು ಪಡ್ಕೋಬೇಕಾಗತ್ತೆ. ಅಂದರೆ ಅಲ್ಲಿ ಚರ್ಚಿತವಾಗಿ ಅದಕ್ಕೆ ಅನುಮೋದನೆ ಸಿಗಬೇಕಾಗತ್ತೆ. ಪರಿಸರಕ್ಕೆ ಧಕ್ಕೆಯಾಗುವಂಥ ಯಾವುದೇ ಯೋಜನೆಗಳ ಬಗ್ಗೆ ಪ್ರಶ್ನೆ ಉದ್ಭವವಾದಲ್ಲಿ ಅಥವಾ ಅವುಗಳ ಬಗ್ಗೆ ಯಾವುದೇ ಮೊಕದ್ದಮೆಗಳು ದಾಖಲಾದಲ್ಲಿ ಅದನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಸುಪ್ರೀಂ ಕೋರ್ಟಿನ ಒಂದು ಭಾಗ, ಓಕೆ, ಭಾರತದ ಸುಪ್ರೀಂ ಕೋರ್ಟಿನ ಒಂದು ಬೆಂಚ್ ಅಥವಾ ಒಂದು ನ್ಯಾಯಾಧೀಕರಣ ಅಂತ ಹೇಳ್ಬೋದು, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ, ಅದು ವಿಚಾರವನ್ನು ಚರ್ಚೆ ಮಾಡಿ ವಿಸ್ತೃತವಾಗಿ ವಿಚಾರಣೆಯನ್ನು ನಡೆಸಿ ಆ ಒಂದು ಯೋಜನೆಗೆ ಅನುಮೋದನೆ ಸಿಕ್ಕರೆ ಮಾತ್ರ, ಅನುಮೋದನೆಯನ್ನು ಕೊಟ್ಟರೆ ಮಾತ್ರ ಆ ಯೋಜನೆಯನ್ನು ಅನುಷ್ಠಾನಗೊಳಿಸ್ಬೋದು. ಇಲ್ಲಿ ಹಸಿರು ನ್ಯಾಯಾಧೀಕರಣದಿಂದ ತಿರಸ್ಕೃತಗೊಂಡ್ರೆ ಆ ಯೋಜನೆಯನ್ನು ಕೈ ಬಿಡಬೇಕಾಗತ್ತೆ. ಸೊ ಹಾಗಾಗಿ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇನ್ನು 6ನೇದು ಕೋಸ್ಟಲ್ ಝೋನ್ ರೆಗ್ಯುಲೇಷನ್. ಓಕೆ, ಕೋಸ್ಟಲ್ ಝೋನ್ ರೆಗ್ಯುಲೇಷನ್ ಅಂದರೆ ಕರಾವಳಿ ಪ್ರದೇಶದ ಒಂದು ಕಾಯ್ದೆ ಅಥವಾ ನಿಬಂಧನೆಗಳು ಅಂತ ಹೇಳ್ತೀವಿ. ಕರಾವಳಿ ಪ್ರದೇಶಗಳು ಅತಿ ಸೂಕ್ಷ್ಮ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ ಪ್ರದೇಶಗಳು ಅಂತ ಹೇಳ್ಬೋದು. ಸಮುದ್ರದ ದಂಡೆಗಳಾಗಿರ್ಬೋದು, ನದಿಯ ದಂಡೆಗಳಾಗಿರ್ಬೋದು, ಸರೋವರದ ದಂಡೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಕೋಸ್ಟಲ್ ಝೋನ್ ಅಂತ ಹೇಳ್ತೀವಿ. ಸೊ ನದಿಯ ದಂಡೆಗಳು ಅಥವಾ ಸರೋವರದ ದಂಡೆಗಳು ಅಥವಾ ಸಮುದ್ರದ ದಂಡೆಗಳಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು, ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಬಾರದು ಅಂತೇಳಿ ತಿಳಿಸ್ತಕ್ಕಂಥದ್ದು ಕೋಸ್ಟಲ್ ಝೋನ್ ರೆಗ್ಯುಲೇಷನ್. ಅಂದರೆ ಸಮುದ್ರ ದಂಡೆಗಳಾದರೆ ಸಮುದ್ರ ದಂಡೆಗಳಿಂದ 300 ಮೀಟರ್ ದೂರದವರೆಗೆ, ನದಿ ಅಥವಾ ಸರೋವರದ ದಂಡೆಗಳಾದರೆ 100 ಮೀಟರ್ ದೂರದವರೆಗೆ ಯಾವುದೇ ದೊಡ್ಡ ಕನ್ಸ್ಟ್ರಕ್ಷನ್ ಅಂದರೆ ನಿರ್ಮಾಣದ ಕೆಲಸಗಳನ್ನು, ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದರೆ ವಾಣಿಜ್ಯದ ಉದ್ದೇಶಕ್ಕೆ ಮಾಡುವಂಥ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ, ಅಂದರೆ ಫ್ಯಾಕ್ಟರಿಗಳಾಗಿರ್ಬೋದು, ತ್ಯಾಜ್ಯವನ್ನು ವಿಸರ್ಜಿಸುವಂಥ ಕಾರ್ಖಾನೆಗಳಾಗಿರ್ಬೋದು, ಅಥವಾ ಮಾನವನ ಚಟುವಟಿಕೆಗಳಾಗಿರ್ಬೋದು, ಮಾನವನ ವಾಸಕ್ಕಾಗಿ ಮನೆಗಳ ನಿರ್ಮಾಣ ಆಗಿರ್ಬೋದು, ಇದು ಯಾವುದನ್ನು ಕೂಡ ಇಲ್ಲಿ ಮಾಡಬಾರ್ದು. ಇದನ್ನು ಒಂದು ವಿಶಿಷ್ಟವಾದ ಜೀವ ವೈವಿಧ್ಯದ ಪ್ರದೇಶ ಅಂತ ಹೇಳ್ತೀವಿ. ಪ್ರವಾಸೋದ್ಯಮವನ್ನು ನಡೆಸಬಹುದಾದರೂ ಕೂಡ ಪ್ರವಾಸೋದ್ಯಮವನ್ನು ಜೀವ ವೈವಿಧ್ಯತೆಗೆ ನಾಶವಾಗದ ರೀತಿ, ಜೀವ ವೈವಿಧ್ಯತೆಗೆ ತೊಂದರೆ ಉಂಟಾಗದ ರೀತಿ ಪ್ರವಾಸೋದ್ಯಮವನ್ನು ನಡೆಸಬಹುದಾಗಿದೆ. ಇದನ್ನು ನಾವು ಕೋಸ್ಟಲ್ ಝೋನ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಈ ಎಲ್ಲ ಕಾಯ್ದೆಗಳು ಭಾರತದಲ್ಲಿ ಪರಿಸರದ ಸಂರಕ್ಷಣೆಗೆ ಇರೋದರಿಂದ ಪ್ರವಾಸೋದ್ಯಮವು ಕೂಡ ಒಂದಲ್ಲ ಒಂದು ರೀತಿಯ ಪರಿಸರದಲ್ಲಿ ನಡೆಯೋದ್ರಿಂದ ಅರಣ್ಯಗಳಲ್ಲಿ, ಕಡಲ ತೀರಗಳಲ್ಲಿ, ದ್ವೀಪಗಳಲ್ಲಿ, ನದಿಯ ದಂಡೆಗಳಲ್ಲಿ, ಸರೋವರಗಳಲ್ಲಿ, ವಿಶಿಷ್ಟ ಗ್ರಾಮಗಳ ಪರಿಸರದಲ್ಲಿ ನಡೆಯೋದ್ರಿಂದ ಈ ಎಲ್ಲ ಕಾಯ್ದೆಗಳು ಪ್ರವಾಸೋದ್ಯಮಕ್ಕೂ ಕೂಡ ಅನ್ವಯ ಆಗುತ್ತೆ. ಇದರ ಬಗ್ಗೆ ನಾವು ಚರ್ಚೆಯನ್ನು ನಡೆಸಿದ್ದೀವಿ. ಮುಂದಿನ ಒಂದು ತರಗತಿಯಲ್ಲಿ ನಾವು ಲಾಸ್ ರಿಲೇಟೆಡ್ ಟು ಮಾನ್ಯುಮೆಂಟ್ಸ್ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಧನ್ಯವಾದಗಳು.